ಆಯ್ತು ಅಲ್ಲಪ್ಪ, ನಾನು ಯಾವ್ದಕ್ಕೆ ಒಂದೊಂದು ವಿಚಾರ ಹೇಳಿದ್ ಕೇಳಿ ನೀವು. ನಾನು ಕೇಳಿದ ಆಯ್ತು ಅಲ್ಲ, ಯಾರಿಗೆ ನೀವು ಸಬ್ಜೆಕ್ಟ್ ಹೇಳುವ ಮುಂಚಾಗ ಮಾತಾಡ್ತೀರಿ. ನೆಕ್ಸ್ಟ್ ದೇವರಾಜ್ ಅಲ್ಲ, ದೇವರಾಜ್ ಬಗ್ಗೆ ಚರ್ಚೆ ಆಯ್ತು. ಒಂದು ಸೆಕೆಂಡ್ ಆಯ್ತು, ನಾನು ವಿಚಾರ ಹೇಳಿ ಒಂದು ಕೇಳಿ ಅಲ್ಲ ಒಂದು ಸೆಕೆಂಡ್. ಈಗ ಸಿಂಪಲ್ ಕ್ವಶನ್, ಒಂದೇ ನಿಮಿಷ. ನಾನು ಇಲ್ಲಿ ಎಷ್ಟು ನಿಲುವಳಿ ಸೂಚನೆ ಬಂದಿದೆ? ಈಗ ಒಂದೇ ಸರಿ ಎದ್ದಿರೋದು, ದಯವಿಟ್ಟು ಒಂದೇ ನಿಮಿಷ. ನಿಲುವಳಿ ಸೂಚನೆ ನಾನು ಈ ಪ್ರಶ್ನೆ ಎಚ್ ಕೆ ಪಾಟೀಲ್ ಅವರು ಕೇಳಿದ್ದಾರೆ, ಇದೇನು ಅರ್ಜೆನ್ಸಿ ಇದೆಯಾ ಅಂತ ಕೇಳಿದ್ದಾರೆ. ಏನಂತ ಅಲ್ಲ, ಅವ್ರು ಕೇಳಿರೋದು ಕೇಳ್ತಾ ಇದ್ದೀನಿ. ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡಕ್ಕೆ ಆ ಪದ ಹೇಳಿದ್ದಾರೆ. ಇದು 3,000 ಕೋಟಿ ಹಗರಣ ಆಗಿದೆ ಅಂತ ಬರ್ತಾ ಇರೋದು. 3,000 ಕೋಟಿ ಹಗರಣ ಅಂತ ಹೇಳಿರೋದು. ಒಂದು ಸೆಕೆಂಡ್. ಈಗ ಮತ್ತೆ ಒಂದು ಸೆಕೆಂಡ್, ಇದು ಇವತ್ತಾಗಿರೋ, ಈಗ ನೋಡಿ, ಈಗ ರೀಸೆಂಟ್ ಅಲ್ಲ ಅಂತ ಹೇಳಿದ್ದೀರಾ. ಕೂತ್ಕೊಳ್ಳಿ ನೀವು ಒಂದು ಸೆಕೆಂಡ್. ಈಗ ಯಾವ ನಿಲುವಳಿ ಸೂಚನೆ ಇವತ್ತು ಪ್ರತಿಪಕ್ಷ ತಂದಿದ್ದಾರೆ, ಅದು ಬಹುಶಃ ಇವತ್ತು ತುರ್ತಾದ ವಿಚಾರ ಕೂಡ ಅಲ್ಲ. ಮತ್ತೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿದ ಕಾರಣ ಈ ನಿಲುವಳಿ ಸೂಚನೆ ಇವತ್ತು ತಿರಸ್ಕರಿಸಲಾಗಿದೆ. ಮತ್ತು 69 ತಗೊಳ್ಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಹಳೆಯದಾದ ವಿಚಾರದ ಕಾರಣ. ಆದ ಕಾರಣ ಜುಡಿಷಿಯಲ್ ಎನ್ಕ್ವೈರಿದ ಕಾರಣ ಪ್ರತಿಪಕ್ಷದ ಎಲ್ಲ ವಿಚಾರ ಕೂಡ ಬಹುಶಃ ಹೇಳಿಕೆ ಬಯಸಿ ಈಗ ಸದನವನ್ನು 3 ಗಂಟೆಗೆ ಮುಂದೂಡಲಾಗಿದೆ.